ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಬಡವರು ಕೂಡ ಇಂಥ ಮನೇಲಿ ಇಡಬೇಕು, ಅವಾಗಲೇ ಸರ್ಕಾರಕ್ಕೆ ಗೌರವ ಬರುತ್ತೆ. ಅದನ್ನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರು ಇವತ್ತು ಮಾಡಿದ್ದಾರೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ಬಂಗಾರಪ್ಪಾಜಿಯವರು, ನಾನು ಹೇಳಬೇಕು ಅಂತ ಹೇಳಲ್ಲ, ಯಾಕಂದ್ರೆ ಎಲ್ಲಾ ಸತಿನೂ ಅನಿವಾರ್ಯವಾಗಿ ನಾವು ಅವ್ರ ಹೆಸರುಗಳನ್ನ ಉಪಯೋಗ ಮಾಡ್ಕೊಳ್ಬೇಕಾಗತ್ತೆ. ಆಶ್ರಯ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಆಶ್ರಯ, ಆರಾಧನಾ, ಅಕ್ಷಯ, ಅದನ್ನ ಇವತ್ತೇನಾದ್ರೂ ಈ ಮನೆಗಳು ಬಂದಿದ್ದಾವೆ ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಕಾರಣಭೂತರು ಯಾರು ಅಂತ ಹೇಳಿದ್ರೆ ಕಾರಣಕರ್ತರು ಸನ್ಮಾನ್ಯ ಬಂಗಾರಪ್ಪಾಜಿಯವರು ಆಶ್ರಯ ಮನೆ ಶುರು ಮಾಡಿದ್ರು. ಆಮೇಲೆ ಈ ಬಡಾವಣೆಯನ್ನ ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಅವರು ಅವಾಗ್ಲೂ ಕೂಡ ಆಶ್ರಯ ಬಡಾವಣೆ ಅಂತ ಹೇಳಿ ರೆಡಿಮೇಡ್ ಬ್ಲಾಕ್ಸ್ ಅಲ್ಲಿ ಮಾಡೋರು. ಈಗ ಏನಾಗ್ತದೆ, ಬಂದ್ಬಿಟ್ಟು ಈ ರಾಜಕಾರಣಿಗೆ ಏನಾದ್ರು ಕೇಳ್ತಾರೆ, ಏನಾದ್ರು ಕೊಡ್ಬೇಕಾ ಅಂತ. ನಿಮಗೆ ಗೊತ್ತಿದೆ, ನಮ್ಮ ತಂದೆಯವರು ಒಂದೇ ಹೇಳಿದ್ರು, 15% ಎಕ್ಸ್ಟ್ರಾ ಮನೆಗಳನ್ನು ಕಟ್ಕೊಡು ಅಂತ ಹೇಳಿ ಬಂಗಾರಪ್ಪಾಜಿ ಅವರು ಹೇಳಿದ್ರು. ಅದನ್ನ ಬಂಗಾರಪ್ಪಾಜಿ ಅವರು ಹೇಳ್ತಾ ಇದ್ರು. ಯಾಕಂದ್ರೆ ಬಡವರಲ್ಲಿ ಯಾವತ್ತೂ ಕೂಡ ಯಾವುದೇ ತರಹದ ವೈಯಕ್ತಿಕವಾಗಿರ್ತಕ್ಕಂಥ ಆಸೆಗಳನ್ನು ಇಟ್ಕೊಳ್ಬಾರ್ದು. ಅದು ಯಾವತ್ತೂ ಕೂಡ ಒಳ್ಳೇದಾಗೋದಿಲ್ಲ. ಇವತ್ತು ಬಂಗಾರಪ್ಪಾಜಿಯವ್ರ ನಾನು ಸಿದ್ದರಾಮಯ್ಯ ಅವರು ನಾನು ಒಂದು ಚುನಾವಣೆಯ ಪ್ರಣಾಳಿಕೆ ನಾಯಕ, ಯಾಕಂದ್ರೆ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಚರ್ಚೆ ಹೊರಗಿರ್ಲಿ. ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 53,000 ಕೋಟಿ, ಯಾಕಂದ್ರೆ ಇವತ್ತೆಲ್ಲ ಹೆಣ್ಮಕ್ಳು ಬಂದಿದ್ರಿ, ನಿಮಗೆಲ್ಲ ಗೃಹಲಕ್ಷ್ಮಿ ಬರ್ತಾ ಇದೆ. ಎಲ್ಲ ಕೈ ಎತ್ತಿ ನೋಡೋಣ, ಎಲ್ಲರೂ ಗೃಹಲಕ್ಷ್ಮಿ ಬರೋರು. ಕರೆಕ್ಟ್. ಕರೆಂಟ್ ಬಿಲ್ಲು ಎಲ್ಲರಿಗೂ ಬರೋಲ್ಲ, ಮನೆ ಯಜಮಾಂತಿಗೆ ಮಾತ್ರ. ಕರೆಂಟ್ ಬಿಲ್ಲು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಸುಮಾರು 93% ಇಡೀ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ. ಹೌದಮ್ಮ, ಅದೇ ರೀತಿ ನೀವು ಬಸ್ಸಲ್ಲಿ ಓಡಾಡ್ತಾ ಇದ್ದೀರಿ. ಈಗ ತಾನೇ ಬಸ್ಗಳನ್ನ ನಾನು ಡಿ ಸಿ ಅವರಿಗೆ ಬಂದಾಗ, ಎಲ್ಲಿ ಡಿ ಸಿ ಅವರು ಇದಾರ, ಇಲ್ಲಿ ಡಿ ಸಿ ಅವರಲ್ಲಿ ನೋಡಿ, ಒಂದು ವಾರದೊಳಗೆ ಬಸ್ ಬಿಡ್ತಾರಮ್ಮ ಇಲ್ಲಿಗೆ, ಬೆಳಗ್ಗೆ ಮತ್ತೆ ಸಾಯಂಕಾಲ. ಅದು ಮಾತು ಕೊಟ್ಟಿದ್ದಾರೆ. ಅದನ್ನ ಸರ್ಕಾರಿ ಬಸ್ಸು ಹೆಣ್ಮಕ್ಳಿಗೆ ಫ್ರೀ, ನಿಮಗೆಲ್ಲ ಯೋಗೇಶ್ ಅವರ. ಮತ್ತೆ ಗಂಡು ಮಕ್ಳು ಮದಣ್ಣವ್ರು ಹೇಳ್ಯಾರ, ಹೋಗಮಾರೆ ಅಂದು ಕಂಡಕ್ಟ್ರಿಗೆ ಇಳಿದು ಏನೇನೇನೋ ಮಾಡ್ಬೇಡ. ಯಾಕೆಂದ್ರೆ ನೀವು ಹೊರಗಡೆ ಬರ್ಬೇಕು, ಸಬಲೀಕರಣ ಆಗಬೇಕು, ನಿಮಗೆ ಆ ಶಕ್ತಿಯನ್ನ ಕೊಡ್ಬೇಕು. ಬರೀ ಸಾಹುಕಾರರ ಮನೇಲಿ ಕರೆಂಟ್ ಅಲ್ಲಿ ಫ್ರೀ ಆಗಿ ನಿಮ್ಮನೆ ಬೆಳಕಾಗ್ಬಾರ್ದು. ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರು ಬಂಗಾರಪ್ಪಾಜಿ ಅವರನ್ನ ನೆನೆಸ್ಕೊಂಡು ಇವತ್ತು ಅವ್ರ ಹೊಲದಲ್ಲಿ ಇವತ್ತು 10 HP ಪುಕ್ಷಟೆ ಕರೆಂಟ್ ಅಲ್ಲಿ ಇವತ್ತು ರೈತರು ಬದುಕ್ತಾ ಇದಾರೆ ಅಂತ ಹೇಳಿದ್ರೆ, ಇವತ್ತು ಅದೇ ರೀತಿ ಸಿದ್ದರಾಮಯ್ಯರು ನಿಮ್ಮ ಮನೆ ಬೆಳಕು ಮಾಡಿದಾರೆ ಅಂತ ಹೇಳಿದ್ರೆ ತಪ್ಪಾಗಬಾರ್ದು. ಯಾರೇ ಸರ್ಕಾರ ಅವರು ಇರ್ಲಿ. 33 ವರ್ಷ ಆಯ್ತು, 33 ವರ್ಷ ಆಯ್ತು ಚೆನ್ನಿಯವರೇ, ನಿಮ್ ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗ ಯಾರು ಅದನ್ನ ನಿಲ್ಸಕ್ಕಾಗ್ಲಿಲ್ಲ. ಸುಮಾರು 22,000 ಕೋಟಿ KEBಗೆ ಸರ್ಕಾರದವರು ನಮ್ಮ ರೈತರ ಪರವಾಗಿ ಕರೆಂಟ್ ಅನ್ನ ಕಟ್ತಾ ಇದ್ದಾರೆ. ಅದೇ ರೀತಿ ಬಡವರ ಪರವಾಗಿ 53-54 ಕೋಟಿ ಈ 4-5 ಯೋಜನೆಗಳಲ್ಲಿ ಇವತ್ತು ಕೊಡ್ತಾ ಇರೋದು. ಅಂದ್ರೆ ಯಾವುದೇ ಕಮಿಷನ್ ಇಲ್ಲ, ಏನೂ ಇಲ್ಲ, ನೇರವಾಗಿ ನಿಮ್ಮ ಖಾತೆಗೆ ಬರತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ನಾನು ನಿಮಗೆ ವಿಶ್ವಾಸವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಗ್ಯಾರಂಟಿಗಳು ನಿಲ್ಲೋದಿಲ್ಲ, ಇದು ಶಾಶ್ವತವಾಗಿ ಇರ್ತದೆ ಅನ್ನೋದು ಮಾತನ್ನು ಕೂಡ. ಯಾಕಂದ್ರೆ ಬಡವರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿದು. ಆಶ್ರಯ ಬಡವರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಆರಾಧನಾ. ಯಾಕಂದ್ರೆ ಬಡವರು ದೇವಸ್ಥಾನ ಎಲ್ಲ ಏನು ಪೂಜೆ ಮಾಡ್ತಾ ಇರ್ಲಿಲ್ಲ, ಅವ್ರಿಗೆ ಆ ಶಕ್ತಿ ಇರಲಿಲ್ಲ. ಆ ಬಡವ ದೇವಸ್ಥಾನದಲ್ಲೂ ಕೂಡ, ಬಡವರ ಚಿಕ್ಕ ದೇವಸ್ಥಾನಕ್ಕೂ ಕೂಡ ಮಂಗಳಾರತಿ ಹಾಕ್ಬೇಕು, ಹೂವು ಹಾಕ್ಬೇಕು, ಮೈ ತೊಳಿಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಬಂಗಾರಪ್ಪಾಜಿ ಅವರ ಆರಾಧನಾ ಅಂತ ಹೇಳಿ ಕಾರ್ಯಕ್ರಮ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಏನಪ್ಪ ಮಾಸ್ತಿಕಟ್ಟೆಯಲ್ಲಿ ಇಡೀ ರಾಜ್ಯದಲ್ಲೇ ಎಲ್ಲರನ್ನೂ ನೆಚ್ಕೊಂಡು ಮಾಡ್ತಾರಮ್ಮ. ಆಗ್ಲಿ, ಒಳ್ಳೇದಾಗ್ಲಿ. ನಾನೊಬ್ಬ ಶಿಕ್ಷಣ ಸಚಿವನಾಗಿ, ಉಸ್ತುವಾರಿ ಸಚಿವನಾಗಿ, ಯಾಕಂದ್ರೆ ಎಲ್ಲ ಜನಪ್ರತಿನಿಧಿಗಳಿದ್ದಾರೆ, ವಿಶ್ವಾಸನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕಾಲಮಿತಿಯಲ್ಲಿ ನಾನು ಜಮೀರ್ ಅವ್ರಿಗೂ ನಾನು ಮನವಿಯನ್ನು ಕೂಡ ನಾನು ಮಾಡ್ತೀನಿ. ಯಾಕಂದ್ರೆ ಏನಾಗುತ್ತೆ ಜಮೀರ್ ಬಾಯ್, ಇವೆಲ್ಲ ಲೇಟ್ ಆಗ್ತಾ ಹೋದ್ರೆ ಕಾಸ್ಟ್ಲಿ ಆಗ್ತದೆ, ಮತ್ತೆ ಹೊರೆ ಸರ್ಕಾರಕ್ಕೆ ಬರುತ್ತೆ. ಬಡವರು ಕಾಯೋದು ಬಿಟ್ಟು ಇನ್ನೇನು ಗತಿ ಆಗಲ್ಲ. ನೀವಿವತ್ತು ಬಂದಿದ್ರಿ, ನೀವು ಮಾತು ಕೊಟ್ಟಾಗ ಯಾವತ್ತೂ ಕೂಡ ಉಳಿಸ್ತಕ್ಕಂಥ ಒಬ್ಬ ವ್ಯಕ್ತಿ ನೀವು. ನಿಜವಾಗ್ಲೂ ಕೂಡ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡೋದಿಲ್ಲ. ದಯವಿಟ್ಟು ನಮ್ಮ ಇದಕ್ಕೆ ಇವೆರಡೂ ಕೂಡ ಯೋಜನೆಗಳನ್ನ ನಿಮ್ಮ ಒಂದು ಹಸ್ತದಲ್ಲೇ ಮತ್ತೆ ಬಂದು ಉದ್ಘಾಟನೆ ಮಾಡಿ ಮುಗಿಸಿ ಒಳ್ಳೆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವರಿಗೆ ಬಡವರಿಗೆ ಮನೆಯನ್ನ ಹಸ್ತಾಂತರ ಆದ್ರೆ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು ನಾವು ಮತ ಹಾಕ್ಸ್ಕೊಂಡು ಇಲ್ಲಿ ಕೂತ್ಕೊಳ್ಳೋದಕ್ಕೂ ನಮಗೂ ಗೌರವ ಬರುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಇಂಥ ಮನೆಗಳನ್ನು ನೋಡಿ ಏನಂದ್ರು ಅಂತ ಹೇಳಿ ಮಾನ್ಯ ಜಮೀರ್ ಅವ್ರು ಹೇಳ್ತಾರೆ. ನಾನು ಹೆಚ್ಚು ಹೇಳೋದಕ್ಕೂ ಹೋಗಲ್ಲ. ಜಮೀರ್ ಭಾಯ್, ತುಂಬಾ ಸಂತೋಷ ಆಯ್ತು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ. ನಮ್ಮ ಜಿಲ್ಲೆಗೆ, ಇಡೀ ರಾಜ್ಯದಲ್ಲಿ ಹೆಚ್ಚು ಬಡವರಿಗೆ ಆಶ್ರಯ ಮನೆಯನ್ನು ಕೊಡೋ ಜವಾಬ್ದಾರಿನೂ ನೀವೇ ತಗೋಬೇಕು ಇಡೀ ರಾಜ್ಯದಲ್ಲಿ. ಯಾಕಂದ್ರೆ ಇದು ಬಂಗಾರಪ್ಪಾಜಿ ಅವರು ಶುರು ಮಾಡಿರ್ತಕ್ಕಂಥ ಆಶ್ರಯ ಯೋಜನೆ, ಆಶ್ರಯ ಮನೆ ನಮ್ಮ ಜಿಲ್ಲೆಗೆ ಜಾಸ್ತಿ ಬರಬೇಕೆ ಹೊರತು ಬರೀ ಸೊರಬ ಕೊಡಿ ಅಂತ ಹೇಳಿ ನಾನು ಕೇಳೋದಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೇ ಫಸ್ಟ್ ಇರಬೇಕು. ಚಪ್ಪಾಳೆ ಮೂಲಕ ನೀವು ಎಷ್ಟು ಚಪ್ಪಾಳೆ ಕೊಡ್ತೀರಾ, ಸೊ ಏನಾದ್ರು ನಂಬರ್ ಗಿಂಬರ್ ಘೋಷಣೆ ಮಾಡ್ತೀರಾ ಹೇಳಿ ಬೇಕಾದ್ರೆ, ಅದನ್ನ ಹೇಳ್ತೀರಾ.
ಓಕೆ, ಅವರು ಏನೋ ನಂಬರ್ ಹೇಳ್ತಾರೆ ಅಂತ, ನಂಬರ್ ಹೇಳಿಲ್ಲ ಅಂದ್ರೆ ಬಿಡಂಗಿಲ್ಲ. ಅವ್ರು ಅರ್ಜೆಂಟಲ್ಲಿ ಇದಾರೆ ಹೋಗಕ್ಕೆ, ಅಲ್ಲಿ ಬಿಡ್ಬೇಡ್ರಿ, ಎಲ್ಲ ನಿಲ್ಲಿಸ್ಬಿಡ್ರಿ, ನಂಬರ್ ಹೇಳ್ಬಿಟ್ಟು ಹೋಗ್ಬೇಕು. ಆಗ್ಲಿ, ಒಳ್ಳೇದು. ಜಮೀರ್ ಭಾಯ್, ನಿಮ್ಮ ಇಲಾಖೆಯಿಂದ ಬಡವರಿಗೆ ಮನೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮತ್ತು ನಿಮ್ಮ ಇಲಾಖೆಯಲ್ಲಿ ಬೇರೆ ಬೇರೆಯಲ್ಲೂ ಕೂಡ ಮೈನಾರಿಟಿ ಇರ್ಬೋದು, ಎಲ್ಲದೂ ಕೂಡ ನಿಮ್ಮ ಸಹಕಾರ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಇರಲಿ ಅಂತಕ್ಕಂಥದ್ದು ಹೇಳಿ, ನಿಮ್ಮ ಸಹಕಾರವನ್ನು ನಮ್ಮ ಜಿಲ್ಲಾ ಜನತೆ ಪರವಾಗಿ, ನನ್ನ ಕ್ಷೇತ್ರ, ನನ್ನ ಜಿಲ್ಲೆ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಗೌರವ ಕೊಟ್ಟು, ಜಮೀರ್ ಭಾಯ್ ನಿಮಗೂ ಧನ್ಯವಾದಗಳನ್ನು ಹೇಳಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. 100,000 ಮನೆ ಇದೆ, ಒಂದು ಜಾಗ ಕೊಡಿ, ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಮಾಡ್ತೀನಿ ನಾನು, ನೆಕ್ಸ್ಟ್ ಇಯರ್ಗೆ ಮಾಡ್ತೀನಿ. ಬಟ್ ಜಾಗ ಕೊಡೋದು ನೀವು ಹುಡ್ಕೊಡ್ಬೇಕು. ಇಲಾಖೆ ನಂದೇ ಇರೋದ್ರಿಂದ ಏನು ತೊಂದರೆ ಏನಿಲ್ಲ, ನಾನೇ ಅದನ್ನ ಫಾಸ್ಟಾಗಿ ಕೊಡ್ತೀನಿ. ಬಟ್ ರೂಮ್ ಕಟ್ಟಿದ್ಮೇಲೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ರಿ. ಮಕ್ಕಳಿಲ್ಲ ಅಂದ್ರೆ ಮಕ್ಕಳನ್ನ ಬೇರೆ ಕಡೆಯಿಂದ ನಾನು ಕರ್ಕೊಂಡ್ಬಂದು ಸೇರಿಸಿ ಸ್ಕೂಲಿಗೆ. ಮಕ್ಕಳಿಲ್ಲ ಅಂದ್ರೆ ಬೇರೆ ಬೇರೆ ಏನೇನೋ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ಅಲ್ಲ, ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ನೋಡಿ 57 ಲಕ್ಷ ಮಕ್ಳಿಗೆ ಮಧ್ಯಾಹ್ನ ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಶೂಸು, ಸಾಕ್ಸು, ಬೆಳಗ್ಗೆ ಹಾಲು, ರಾಗಿ ಮಾಲ್ಟು, ಬುಕ್ಸು, ಯೂನಿಫಾರ್ಮ್ ಎಲ್ಲ ಕೊಡ್ತೀವಿ. ಮಕ್ಕಳೇ ಬರಲಿಲ್ಲ ಅಂದ್ರೆ ಕಷ್ಟ ಆಗುತ್ತಲ್ಲ. ಈಗ ಅದು ಬೇಡಿಕೆ ಇಟ್ಟಿದ್ದಾರೆ. ನಾನು ಸ್ಕೂಲ್ನ ನಾನು ಸ್ಯಾಂಕ್ಷನ್ ಮಾಡೋದು, ನಾನೇ ಮಿನಿಸ್ಟ್ರಿ ಇರೋದು, ಅದೇನು ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ. ಜಾಗ ನೋಡಿ ಫೈನಲ್ ಮಾಡಿ ಅದನ್ನ ದಯವಿಟ್ಟು ಇಲಾಖೆಯವರು, ನಮ್ಮ BO DDP ಇದ್ದಾರಾ, DDP ಅವ್ರು ನೋಡಿ, ನಾಳೆ ಬಂದು ಜನರ ಜೊತೆಗೆ ಮಾತಾಡ್ಬಿಟ್ಟು ಅದನ್ನ ಮಾಡಿ ಈ ವರ್ಷನೇ ಬೇಕಾದ್ರೆ ಶುರು ಮಾಡ್ಕೊಳ್ಳೋಣ, ಏನು ತೊಂದರೆ ಏನಿಲ್ಲ. ಅದು ಮಾಡಲಿ, ಮಕ್ಕಳಿಗೆ ಅನುಕೂಲ ಆಗ್ತದೆ. ಬಸ್ ವ್ಯವಸ್ಥೆ ನೀವು ಮಾಡಬೇಕು. ಆಮೇಲೆ ಕಾರ್ಪೊರೇಷನ್ ಕಮಿಷನರ್ ಅವರು ನೀವು ನನಗೆ ಪದೇ ಪದೇ ನೆನಪು ಮಾಡಬೇಕು. ಜಮೀರ್ ಅವ್ರ ಹತ್ರ ದುಡ್ಡು ತರತಕ್ಕಂಥದ್ದು ಬ್ಯಾಲೆನ್ಸ್ ಅವ್ರು ಕೊಡ್ತೀನಿ ಅಂದಮೇಲೆ ನಾವು ಕೇಳ್ಬೇಕಾಗ್ತದೆ, ಏನು ಮಾಡೋಕ್ಕಾಗಲ್ಲ. KBದು ಪರ್ಮನೆಂಟ್ ಕನೆಕ್ಷನು, ವಾಟರ್ ಕನೆಕ್ಷನ್ ಇವೆರಡು ಕೂಡ ಆಗ್ಬೇಕಾಗುತ್ತೆ. ಯಾಕಂದ್ರೆ ಬಡವ್ರನ್ನ ಹಂಗೆ ಬಿಡಂಗಿಲ್ಲ. ಅದೊಂದು, ಇಲ್ಲಾಂದ್ರೆ ನೀವು ಜವಾಬ್ದಾರಿ ಆಗ್ತೀರಾ. ನೆನ್ಪು ಮಾಡೋದು ಕೆಲಸ ನಿಮ್ದು. ಇಷ್ಟು ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.